ಮಯೂರಾಧಿರೂಢಂ ಮಹಾವಾಕ್ಯಗೂಢಂ ಮನೋಹಾರಿದೇಹಂ ಮಹಚ್ಚಿತ್ತಗೇಹಂ ಮಹೀದೇವದೇವಂ ಮಹಾವೇದಭಾವಂ ಮಹಾದೇವಬಾಲಂ ಭಜೆ ಲೋಕಪಾಲಂ. ಯದಾ ಸನ್ನಿಧಾನಂ ಗತಾಮಾನವಾಮಿ ಭವಾಂಬೋಧಿಪಾರಂ ಗತಾಸ್ತೆ ತದೈವ. ನಮಸ್ತೆ. ತರೀಕೆರೆಯಲ್ಲಿ ಇಂದು ಶ್ರೀಮದ್ ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯ ವೃತ್ತದ ಲೋಕಾರ್ಪಣೆ ಸ್ವತಃ ಶೃಂಗೇರಿ ಜಗದ್ಗುರುಗಳಿಂದ ಆಗ್ತಾ ಇರುವಂಥದ್ದು ತುಂಬ ಸಂತೋಷದ ವಿಚಾರ. ಇದು ಮಹಾಮಹಿಮ ತರೀಕೆರೆ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಕೃಪೆ ಹಾಗೂ ಉಭಯ ಜಗದ್ಗುರುಗಳ ಪೂರ್ಣಾನುಗ್ರಹದಿಂದ ನೆರವೇರಿದೆ ಅಂತ ಹೇಳೋದಕ್ಕೆ ಸಂತೋಷ ಪಡ್ತಾ ಇದ್ದೀನಿ. ಈ ಕನಸು 1999ರಲ್ಲಿ ವಿಪ್ರ ವಿದ್ಯಾರ್ಥಿ ವೇದಿಕೆ ಅಂತನೂ ಹುಡುಗರುಗಳಿಂದ ಇಲ್ಲಿನ ಬ್ರಾಹ್ಮಣ ಸಮಾಜದ ವಿದ್ಯಾರ್ಥಿಗಳಿಂದ ಶುರುವಾಯಿತು. ಬಾಲ್ಯದಿಂದಲೂ ನಾವು ತರೀಕೆರೆಯಲ್ಲಿ ಬೀದಿ ಭಜನೆ, ಶನಿವಾರದ ದಿನ ದೇವಸ್ಥಾನದಲ್ಲಿ ಭಜನೆ, ರಾಮೋತ್ಸವ, ಹನುಮೋತ್ಸವ ಈ ಥರದನ್ನು ಆಚರಿಸ್ಕೊಂಡು ಇಲ್ಲಿ ಬಂದಿದೆ. 100 ವರ್ಷದ ಮೇಲಿನ ಇತಿಹಾಸ ತರೀಕೆರೆಯ ರಾಮೋತ್ಸವಕ್ಕೆ, ಶಂಕರ ಜಯಂತಿಗೆ ಹಾಗೂ ಬೀದಿ ಭಜನೆಗಿದೆ. ಈ ವರ್ಷ ನಾವು ಶತಮಾನೋತ್ಸವನ ಆಚರಿಸ್ತಾ ಇದ್ದೀವಿ. ಈ ಸುಸಂದರ್ಭದಲ್ಲಿ ಶ್ರೀಮದ್ ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯ ವೃತ್ತದ ಲೋಕಾರ್ಪಣೆ ನಡೀತಾ ಇದೆ ಹಾಗೂ ಆ ಲೋಕಾರ್ಪಣೆಯನ್ನು ಸ್ವತಃ ಶೃಂಗೇರಿ ಜಗದ್ಗುರುಗಳೇ ಆಗಮಿಸ್ತಾ ಇದ್ದಾರೆ. ಅವರಲ್ಲಿ ನಾವು ಹೋಗಿ ಕೇಳ್ಕೊಂಡಾಗ, ಗುರುಗಳೇ ನಾವಿಲ್ಲಿ ಒಂದು ಶಂಕರಾಚಾರ್ಯರದ್ದು ವೃತ್ತನ ನಾವು ಕಟ್ಟಬೇಕು ಹೀಗೆ ಅಂತ ಕೇಳ್ಕೊಂಡಾಗ ಬಹು ಸಂತೋಷದಿಂದ ಯಾವ ಜಾಗದಲ್ಲಿ ಕಟ್ತಾ ಇದ್ದೀರಾ, ಏನು, ಹೇಗೆ, ಅದರನ್ನ ನಿಮ್ಮ ಪ್ಲ್ಯಾನ್ ಏನಿದೆ ಪ್ರತಿಯೊಂದೂ ರೂಪರೇಷೆಗಳನ್ನು ಬಂದು ಸ್ವತಃ ಜಾಗ ನೋಡಿ ಪರಿಶೀಲಿಸಿ ಆ ಜಾಗದಲ್ಲಿ ನೋಡಿಬಿಟ್ಟು ಆಶೀರ್ವಾದ ಮಾಡಿದರು. ಮಾರ್ಚ್ 8, 2024 ಶಿವರಾತ್ರಿಯಂದು ಭೂಮಿ ಪೂಜೆ ಆಯಿತು. ಸ್ವತಃ ಸನ್ನಿಧಾನಗಳವರು ಈ ಜಾಗಕ್ಕೆ ಆಗಮಿಸಿ ಶಂಕರ ಭಗವತ್ಪಾದರ ಪೂಜೆ ಮಾಡಿ ನಮ್ಮನ್ನೆಲ್ಲ ಹರಿಸಿದರು. ನಮ್ಮ ನೀಲನಕ್ಷೆಯನ್ನು ತಗೊಂಡು ಹೋಗಿ ತೋರಿಸಿದಾಗ ಅದರಲ್ಲಿ ಇರುವಂಥ ಪ್ರತಿಯೊಂದನ್ನು ಕೂಲಂಕುಷವಾಗಿ ವಿಚಾರಿಸಿ ಮಾರ್ಗದರ್ಶನ ನೀಡಿ ಹೇಗೆ ನಡೆಸಬೇಕು ಏನು ಅಂತ ಹೇಳಿ ನಮಗೆಲ್ಲ ಆಶೀರ್ವದಿಸಿದರು. ಇಂದು ಗುರುಗಳ ಆಶೀರ್ವಾದ, ಅವರ ಅನುಗ್ರಹದಿಂದ ತರೀಕೆರೆಯಲ್ಲಿ ಶ್ರೀಮದ್ ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯ ವೃತ್ತ ಲೋಕಾರ್ಪಣೆ ಆಗ್ತಾಯಿದೆ. ಮತ್ತೊಂದು, ಈ ಶಂಕರಾಚಾರ್ಯ ವೃತ್ತ ತಾವೇನು ನೋಡ್ತಾ ಇದ್ದೀರ ಹಿಂದೆ, ಈ ಶಂಕರಾಚಾರ್ಯ ವೃತ್ತ ಅಂತ ಹೇಳಿಬಿಟ್ಟು ಇದು ಇಡೀ ಕರ್ನಾಟಕದಲ್ಲಿ ಬಹಳ ಅಪರೂಪದ್ದು ಹಾಗೂ ಮೊದಲನೆಯದು ಅಂತಲೂ ಹೇಳೋದಕ್ಕೆ ತುಂಬ ಸಂತೋಷ ಆಗುತ್ತೆ ನಮಗೆ. ಇದು ಈ ಕಾರ್ಯಕ್ಕೆ ತರೀಕೆರೆಯ ಹಾಗೂ ಸಮಸ್ತ ಗುರುಭಕ್ತರ ಪ್ರೋತ್ಸಾಹ, ಆಶೀರ್ವಾದ ಹಾಗೂ ನಮಗೆಲ್ಲ ಬೆಂತಟ್ಟು ಅವ್ರು ಮಾಡ್ರಿ ಅಂತ ಹೇಳ್ಕೊಂಡು ಹೇಳಿರುವಂಥ ಪ್ರೋತ್ಸಾಹ ಏನಿದೆ, ಇದರಿಂದ ಇದು ಆಗೋಕ್ಕೆ ಸಾಧ್ಯ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಶಂಕರಾಚಾರ್ಯ ವೃತ್ತನ ನಾವು ಕಟ್ಟಬೇಕು ಅಂತ ಅಂದ್ಕೊಂಡು ಯಾವ ಥರ ಕಟ್ಟಬೇಕು, ಹೇಗೆ ಬರಬೇಕು ಅಂತ ಇದು ಮಾಡಿದಾಗ ನಮ್ಮೂರಿನವರೇ ಆದಂತಹ ಇಂದು ಬೆಂಗಳೂರಿನಲ್ಲಿ ಇರುವಂಥ ಪ್ರಖ್ಯಾತ ಆರ್ಕಿಟೆಕ್ಟ್ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಅವರನ್ನು ಹೋಗಿ ವಿಚಾರಿಸಿದ್ವಿ. ಕುಕ್ಕೆ ಆರ್ಕಿಟೆಕ್ಟ್ಸಿನ ಮುಖ್ಯಸ್ಥರು. ಅವರನ್ನು ಹೋಗಿ ಕೇಳಿದಾಗ ಅವರು ತುಂಬ ಸಂತೋಷದಿಂದ ನಾನೊಬ್ಬ ಆರ್ಕಿಟೆಕ್ಟ್ ಅಂತ ಅನ್ನೋದು ಇದು ಮಾಡ್ತಾರೆ, ನಾನು ನಿಮ್ಮಲ್ಲಿ ಒಬ್ಬ ಅಂತ ಹೇಳಿಕೊಂಡು ಇದ್ರ ಬಗ್ಗೆ ಮುತುವರ್ಜಿ ವಹಿಸಿ ತಾವೇ ಅವ್ರದ್ದು ನಮ್ಮ ಆಸೆನ ಅವರು ಅದನ್ನು ಕನಸನ್ನು ನನಸಾಗಿ ಮಾಡೋದ್ರಲ್ಲಿ ಅವ್ರದ್ದು ಪ್ರಮುಖ ಪಾತ್ರ ಇದೆ. ಕುಕ್ಕೆ ಸುಬ್ರಹ್ಮಣ್ಯ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಇವತ್ತು. ಅವರು ಕುಕ್ಕೆ ಸುಬ್ರಹ್ಮಣ್ಯ ಅವರು ನಿಮಗೆ ಶಂಕರ ವೃತ್ತ ಯಾವ ಥರ ಕಟ್ಟಿದ್ವಿ, ಅವ್ರದ್ದು ಹೇಗಿತ್ತು ಅಂದರೆ ಅದ್ರದ್ದು ಏನು ಅಂತ ಅನ್ನೋದನ್ನು ಅವರು ತಿಳಿಸ್ಕೊಡ್ತಾರೆ ತಮಗೆ. ನಮಸ್ಕಾರ, ಶ್ರೀ ಗುರುಭ್ಯೋ ನಮಃ. ನನ್ನ ಸ್ನೇಹಿತರು ಬಂದ್ಬಿಟ್ಟು ಈ ಥರ ಶಂಕರಾಚಾರ್ಯ ವೃತ್ತ ಮಾಡಬೇಕು ಅಂತ ಹೇಳಿದಾಗ ಇದೊಂದು ಒಳ್ಳೆಯ ಅವಕಾಶ ಅಂತ ಅಂದ್ಕೊಂಡು ಭಗವತ್ಪಾದರ ಒಂದು ಸೇವೆ ಮಾಡಬಹುದು ಅಂತ ನಾವಿದನ್ನು ತಗೊಂಡ್ವಿ. ಈ ತರೀಕೆರೆ ಜನತೆಯ ಹಾಗೂ ನನ್ನ ಸ್ನೇಹಿತರ ಒಂದು ಇದರಿಂದ ಶಂಕರಾಚಾರ್ಯ ವೃತ್ತ ನಮ್ಮ ಕಣ್ಣೆದುರಿಗಿದೆ. ಇದರಲ್ಲಿ ಇಟ್ಟಿಗೆಯನ್ನೇ ಬಳಸದೆ ಬರೀ ಕಲ್ಲಿನಲ್ಲಿ ಪೂರ್ತಿ ದೇವಸ್ಥಾನವನ್ನು ಕಟ್ಟಿ ಕಾಲಟಿಯ ಥರ ಒಂದು ಹಂಚಿನ ಒಂದು ಛಾವಣಿಯನ್ನು ಮಾಡಿದ್ದೇವೆ. ಇದು ನಮ್ಮೆಲ್ಲರ ಒಂದು ಕನಸಿನ ಒಂದು ಗುಡಿ ಅಂತ ಹೇಳ್ಬೋದು.
ಇಲ್ಲಿಗೆ ಈ ದಿನ ನಮ್ಮ ಗುರುಗಳು ಜಗದ್ಗುರುಗಳಾದ ಶೃಂಗೇರಿ ಶ್ರೀಗಳು ಬಂದು ಇದನ್ನು ಲೋಕಾರ್ಪಣೆ ಮಾಡೋದರಲ್ಲಿ ನಮಗೆಲ್ಲರೂ ಸಂತೋಷ ಆಗ್ತಾ ಇದೆ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಅವರು ಹೇಳಿದ ಹಾಗೆ ಈ ಶಂಕರಾಚಾರ್ಯ ವೃತ್ತ ಇಂದು ಲೋಕಾರ್ಪಣೆ ಆಗ್ತಾ ಇದೆ. ಜಗದ್ಗುರುಗಳು ಆಗಮಿಸ್ತಾ ಇದ್ದಾರೆ. ಸರ್ವರು ಶಂಕರಾಚಾರ್ಯರ ಶೃಂಗೇರಿ ಶಂಕರಾಚಾರ್ಯರ ದರ್ಶನ ಪಡೆದು ಅವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳಿಬಿಟ್ಟು ಈ ಮೂಲಕ ಕೋರ್ತಾ ಇದ್ದೀನಿ. ಧನ್ಯವಾದಗಳು. ಸಮಾಜದ ತರೀಕೆರೆ ಬ್ರಾಹ್ಮಣ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂತಹ RN ಶ್ರೀಧರ್ ಅವರು ಹಾಗೂ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ದೋರ್ನಾಳ್ ಶ್ರೀನಿವಾಸ್ ಅವರು, ಸಹ ಕಾರ್ಯದರ್ಶಿ ಸಚಿನ್ DG ಅವರು, ಎಲ್ಲರೂ ಇನ್ನು ತರೀಕೆರೆಯ ಬ್ರಾಹ್ಮಣ ಸಮಾಜದ ಸರ್ವ ಸದಸ್ಯರು ಇಲ್ಲಿದ್ದಾರೆ. ಅಧ್ಯಕ್ಷರು ಒಂದು ಎರಡು ಮಾತು ಏನು ಅಂತ ಹೇಳಿಬಿಟ್ಟು ತಿಳಿಸ್ಕೊಡ್ತಾರೆ. ಇವತ್ತು ತುಂಬ ಶುಭ ದಿನ. ಇವತ್ತು ಶಂಕರಾಚಾರ್ಯ ವೃತ್ತ ಲೋಕಾರ್ಪಣೆ ಆಗ್ತಾಯಿದೆ. ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೀಲಿ ಅಂಥೇಳಿ ನಾವೆಲ್ಲ ಅಂದ್ಕೊಂಡಿದ್ದೀವಿ. ತಾವೆಲ್ಲರೂ ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮಸ್ತೆ.